ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ಬನ್ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಹೇಗೆ ಕೇಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಕೇಕ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. 3 ಪ್ಯಾಕೆಟ್ ಸ್ಮಾಲ್ ಪ್ಯಾಕೆಟ್ ಇದು ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಈಗ ಬಿಸ್ಕೆಟ್ನ ಅದರದ್ದು ಕ್ರೀಮ್ ಬೇರೆ ಬಿಸ್ಕೆಟ್ ಬೇರೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕೋಪಲ್ಲಿ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕೋಪಿಗೆ ಬಿಸ್ಕೆಟ್ದು ಕ್ರೀಮ್ ತೆಗೆದು ಬಿಸ್ಕೆಟ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ನೈಸಾಗಿ ಹುಡುಗಿ ಮಾಡ್ಕೊಳ್ಳೋಣ. ಈ ಬಿಸ್ಕೆಟ್ನ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಬಿಸ್ಕೆಟ್ನ ಸ್ವಲ್ಪ ಹುಡಿ ಮಾಡಿ ಹಾಕ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ಹುಡಿ ಮಾಡ್ಕೊಳ್ಳೋಣ. ನೋಡಿ, ನೈಸಾಗಿ ಹುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಈ ಸ್ಮಾಲ್ ಗ್ಲಾಸ್ ತೊಗೊಂಡಿದ್ದೀನಿ. ಅದರಲ್ಲಿ ಚೂರು ಹಾಲು ಹಾಕ್ಕೊಂಡು ತಿರುಗಿಸ್ಕೊತೀನಿ ಬ್ಯಾಟರಲ್ಲಿ. ಈಗ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹದದಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ತೆಳಗಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ 1 ಸ್ಪೂನು ಈನೋ ಪೌಡ್ರ್ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ರೌಂಡ್ ಶೇಪ್ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೋತೀನಿ. ರೌಂಡಾಗಿ ಉಜ್ಕೊಳ್ಳಿ ಈ ರೀತಿ ಸುತ್ತ. ಈಗ ಇದಕ್ಕೆ A4 ಶೀಟ್ ಹಾಕ್ಕೋತೀನಿ. ನನ್ನ ಜೊತೆ ಬೇಕಿಂಗ್ ಪೇಪರ್ ಇತ್ತಿಲ್ಲ, ಅದಕ್ಕೆ A4 ಶೀಟ್ ಹಾಕ್ಕೋತೀನಿ. A4 ಶೀಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಪೇಪರಿಗೆ ಫುಲ್ ಇದನ್ನು ಉಜ್ಕೊಳ್ಳೋಣ. ತುಪ್ಪ ಸವರ್ಕೊಂಡಿದ್ದೀನಿ. ಇವಾಗ ಕೇಕ್ ಬ್ಯಾಟಲನ್ನು ಇದಕ್ಕೆ ಒಯ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ರಿಂಗ್ ಇಟ್ಟಿದ್ದೀನಿ. ಇದು 10 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ಇದನ್ನು ಇಟ್ಕೊಳ್ಳೋಣ. ಕೇಕ್ ಬ್ಯಾಟರ್ನ ಒಂದು ಪಾತ್ರೆ ಮುಚ್ಚೋಣ. ಇದಕ್ಕೆ ಒಂದು ಪಾತ್ರೆ ಮುಚ್ಚಿದ್ದೀನಿ. ಇದು ಇವಾಗ 30 ರಿಂದ 40 ನಿಮಿಷ ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲಿ. ಈಗ ನೋಡಿ, 1/2 ಅವರ್ ಆಗಿದೆ. ಇದು ಬೆಂದಿದೆ ಅಂತ ನೋಡೋಣ. ಚಾಕುಗೆ ಅಂಟುತ್ತಾ ಇಲ್ಲ, ಬೆಂದಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇದು ತಣ್ಣಗಾಗಿದೆ. ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ ಕೇಕ್. ಇವಾಗ ಇದ್ರ ಮೇಲೆ ಚಾಕ್ಲೇಟ್ ಕ್ರೀಮನ್ನು ಹಾಕ್ಕೋತೀನಿ. ನಾನು ಡೈರಿ ಮಿಲ್ಕ್ನ ಈ ರೀತಿ ಕ್ರೀಮ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಈಗ ಇದ್ರ ಮೇಲೆ ಚಾಕ್ಲೇಟ್ ಪೀಸಸನ್ನು ಹಾಕ್ಕೋತೀನಿ. ಚಾಕ್ಲೇಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಕೇಕ್ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ನೋಡಿ ತುಂಬ ಸಾಫ್ಟಾಗಿ ಕೇಕ್ ರೆಡಿ ಆಗಿದೆ. ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.